ಪ್ರಸಿದ್ಧ ನಟಿ ಶಕೀಲಾ ಸುಮಾರು 110 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೆಚ್ಚಾಗಿ ತಮಿಳು, ಮಲಯಾಳಂ, ತೆಲುಗು, ಕನ್ನಡ ಮತ್ತು ಹಿಂದಿ ಚಿತ್ರಗಳಲ್ಲಿ. ಇನ್ನು ಆಕೆ ನಟಿಸಿದ ಈ ಎಲ್ಲ ಚಿತ್ರಗಳನ್ನ ಬಿ ದರ್ಜೆಯ ಸಾಫ್ಟ್ ಕೋರ್ ಚಿತ್ರಗಳೆಂದು ಹೇಳಬಹುದು. ಶಕೀಲಾ ಅವರ ಇಂಥ ಚಿತ್ರಗಳ ಜನಪ್ರಿಯತೆ ವಿದೇಶಿ ಭಾಷೆಗಳಿಗೂ ಹರಡಿದೆ. ಈ ಅರೆನಗ್ನ ಚಿತ್ರಗಳನ್ನ ನೇಪಾಳಿ, ಚೈನೀಸ್ ಮತ್ತು ಸಿಂಹಳ ಭಾಷೆಗಳಿಗೆ ಡಬ್ ಮಾಡಲಾಗಿದೆ. ಶಕೀಲಾ ಚಿತ್ರ ಬಿಡುಗಡೆಯಾದ್ರೆ ತಮ್ಮ ಚಿತ್ರಗಳಿಗೆ ಹಾನಿ ಆಗತ್ತೆ ಅಂತ ಮಲಯಾಳಂ ಚಿತ್ರರಂಗದ ಪ್ರಮುಖ ನಟರು ಭಯಪಡ್ತಾ ಇದ್ದ ಕಾಲವಿತ್ತು ಅಂದ್ರೆ ನಂಬಲು ಸಾಧ್ಯವೇ? ಆದ್ರೆ ಇದು ನಿಜ. ಮಲಯಾಳಂ ಚಿತ್ರರಂಗದಲ್ಲಿ ಶಕೀಲಾ ಚಿತ್ರಗಳು ಅಷ್ಟರ ಮಟ್ಟಿಗೆ ಪ್ರಾಬಲ್ಯ ಹೊಂದಿದ್ವು. ಮಮ್ಮೂಟಿ, ಮೋಹನ್ ಲಾಲ್ ಚಿತ್ರಗಳಿಗಿಂತ ಶಕೀಲಾ ಚಿತ್ರಗಳು ಹೆಚ್ಚು ಗಳಿಕೆ ಮಾಡಿದ್ವು. ಕೇವಲ ಗ್ಲಾಮರ್ ಪಾತ್ರಗಳಲ್ಲಿ ಮಾತ್ರವಲ್ಲದೆ ಹಾಸ್ಯ ಮತ್ತು ಪೋಷಕ ಪಾತ್ರಗಳಲ್ಲಿಯೂ ಶಕೀಲಾ ನಟಿಸಿದ್ದಾರೆ. ಒಂದ್ ಹಂತದಲ್ಲಿ ಗ್ಲಾಮರ್ ಪಾತ್ರಗಳಲ್ಲಿ ನಟಿಸೋದನ್ನ ನಿಲ್ಲಿಸಿದ ಶಕೀಲಾ ಈಗ ಕಿರುತೆರೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಕ್ ವಿತ್ ಕೋಮಾಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಕೀಲಾ ತಾನು ಗ್ಲಾಮರ್ ನಟಿ ಎಂಬ ಭಾವನೆಯನ್ನ ಮುರಿದ್ರು. ಈ ಕಾರ್ಯಕ್ರಮದ ಮೂಲಕ ಅವರಿಗೆ ಉತ್ತಮ ಹೆಸರು ಬಂತು. ನಂತರ ಅವರು ತೆಲುಗು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದರೆ ಕೆಲವು ವಾರಗಳಲ್ಲೇ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರು. ಇದೀಗ ಶಕೀಲಾ ತಮ್ಮ ಜೀವನದ ಬಗ್ಗೆ ಮಾತನಾಡಿದ್ದಾರೆ. ತನ್ನ ಹೆಸರು ಕಾಮ ಪ್ರಚೋದಕತೆಯ ಸಂಕೇತವಾಯಿತು ಅಂತ ಹೇಳಿದ್ದಾರೆ. ಕಷ್ಟಕರವಾದ ಬಾಲ್ಯ, 16ನೇ ವಯಸ್ಸಿನಲ್ಲಿ ಹೆತ್ತ ತಾಯಿಯಿಂದಲೇ ವೇಶ್ಯ ಆದ ಘಟನೆಗಳನ್ನು ಶಕೀಲಾ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ತಾವು ನಟಿಸಿದ ಚಿತ್ರಗಳು ತಮ್ಮ ದೇಹವನ್ನ ಮಾದಕವಾಗಿ ಪ್ರದರ್ಶನ ಮಾಡೋದಕ್ಕಷ್ಟೇ ಸೀಮಿತವಾಗಿದ್ವು ಮತ್ತು ಯಾರು ತಮ್ಮಲ್ಲಿರುವ ನಟನಾ ಪ್ರತಿಭೆಯನ್ನ ಹೊರತರಲು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದ ಶಕೀಲಾ ಅವರ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸ್ತಾ ಇದ್ದ ಅವರ ಅಕ್ಕ ನೂರ್ ಜಹಾನ್ ಅವರೇ ದಿವಾಳಿ ಮಾಡಿದ್ರು. ನನಗೆ ಸಿನಿಮಾ ಮಾಡಿ ಬೇಸರ ಆಗಿದೆ, ಮದುವೆಯಾಗಿ ಶಾಂತಿಯುತ ಜೀವನ ನಡೆಸ್ತೇನೆ ಅಂತಂದ್ರೂ ಸಹ ಕುಟುಂಬ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಕೊನೆಗೆ ನನಗೆ ಅರಿವಾಗಿದ್ದು ಅವರೆಲ್ಲ ನನ್ನ ಜೊತೆ ಇದ್ದದ್ದು ಬರೀ ಹಣಕ್ಕಾಗಿ ಅಂತ ನೋವಿನ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಮೊದಲ ಸಲ ದೇಹ ಹಂಚಿಕೊಂಡ ವ್ಯಕ್ತಿ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಹೆಸರನ್ನು ರಿವೀಲ್ ಮಾಡಿದ್ದಾರೆ. ನಾನೇನು ವರ್ಜಿನ್ ಅಲ್ಲ, ನಾನು ಮೊದಲ ಸಲ ನನ್ನ ಸ್ನೇಹಿತನ ಜೊತೆಗೆ ದೇಹ ಹಂಚಿಕೊಂಡಿದ್ದೇನೆ. ಅವನ ಹೆಸರು ರಿಚರ್ಡ್ ಪಾಲ್ ಅಂತ ಹೇಳಿದ್ದಾರೆ. ನಟಿಯ ಈ ಸಂದರ್ಶನ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬೋಲ್ಡ್ ಪಾತ್ರಗಳನ್ನ ಮಾಡುವ ನಟಿಯರಿಗೆ ಯಾವುದೇ ಮೀಟು ಅನುಭವ ಆಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಸಾಲು ಸಾಲು ಘಟನೆಗಳನ್ನ ವಿವರಿಸ್ತಾರೆ. ಶಕೀಲಾ ತಮ್ಮ ಮೊದಲ ಸಿನಿಮಾದಲ್ಲೇ ಬಿಕಿನಿ ಧರಿಸಿದ್ರು. ಬಿಕಿನಿ ಧರಿಸಿ ಮೇಕಪ್ ಮಾಡಿಸಿಕೊಳ್ಳಲು ಕುರ್ಚಿ ಮೇಲೆ ಕುಳಿತಿದ್ರು. ಆಗ ಮೇಕಪ್ ಮ್ಯಾನ್ ಎಲ್ಲೆಲ್ಲಿ ಹೇಗೆಲ್ಲ ಮುಟ್ಟಿದ ಅನ್ನೋದು ನನಗೆ ಮಾತ್ರ ಗೊತ್ತು ಅಂತ ಈ ಹಿಂದೆ ಸಂದರ್ಶನದಲ್ಲಿ ಶಕೀಲಾ ಹೇಳಿದ್ರು. ಮೇಕಪ್ ಮ್ಯಾನ್ ಹಾಗೆ ಮಾಡಿದಾಗ ನನಗೆ ತುಂಬಾ ಹಿಂಸೆ ಆಯಿತು. ಅಷ್ಟೇ ಅಲ್ಲ, ಗೋಲ್ಮಾಲ್ ಚಿತ್ರದಲ್ಲಿ ನಟಿಸುವಾಗ ವಸ್ತ್ರ ವಿನ್ಯಾಸಕರೊಬ್ಬರು ನನ್ನ ಮನೆಗೆ ಬಂದು ಅಳತೆ ತೆಗೆದುಕೊಂಡಿದ್ರು. ಮನೆಗೆ ಬಂದು ಬಟ್ಟೆ ಅಳತೆ ತೆಗೆದುಕೊಳ್ಳುವ ಸಮಯದಲ್ಲಿ ಅವರು ಕೂಡ ನನ್ನ ಜೊತೆ ತೀರಾ ಅಸಭ್ಯವಾಗಿ ವರ್ತಿಸಿದ್ರು ಅಂತ ಸ್ವತಃ ಶಕೀಲಾ ಹೇಳಿದ್ದಾರೆ. ಅಲ್ಲದೆ ಮಲಯಾಳಂ ಚಿತ್ರರಂಗಕ್ಕಿಂತ ತಮಿಳು ಚಿತ್ರರಂಗದಲ್ಲಿ ವ್ಯವಸ್ಥೆ ತುಂಬಾ ಕೆಟ್ಟದಾಗಿದೆ. ಎಣ್ಣೆ ಹೊಡೆದು ನಾಯಕಿಯರ ರೂಮ್ಗೆ ನುಗ್ಗುವ ಸಂಪ್ರದಾಯ ಇದೆ ಅಂತ ಶಕೀಲಾ ಹೇಳಿದ್ದಾರೆ.